ಹಾಯ್ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 10ನೇ ತರಗತಿಯ ಗಣಿತ ಅಧ್ಯಾಯ 6 ತ್ರಿಭುಜಗಳು. ಅದರಲ್ಲಿನ ಅಭ್ಯಾಸ 6.3. ವಿದ್ಯಾರ್ಥಿಗಳೇ, ಇದು ಬಹಳಷ್ಟು ಸುಲಭವಾದಂಥ ಒಂದು ಅಭ್ಯಾಸ ಆಗಿದೆ. ಈ ಅಭ್ಯಾಸ ನಮ್ಗೆ ಅರ್ಥ ಆಗಬೇಕಾಗಿತ್ತಂದ್ರೆ ಇಲ್ಲಿ ಸಮರೂಪ ತ್ರಿಭುಜಗಳ ಬಗ್ಗೆ ಗೊತ್ತಿರಬೇಕು. ಸಮರೂಪ ತ್ರಿಭುಜಗಳು ಅಂತೇಳಿ ಸಾಧಿಸಾಕ ಇಲ್ಲಿ ನಮ್ಗೇನಪ್ಪ ಅಂದ್ರೆ 3 ಸಮರೂಪ ನಿರ್ಧಾರಕ ಗುಣಗಳದಾವ. ಮುಖ್ಯವಾಗಿ ಅವುಗಳ ಬಗ್ಗೆ ನಮಗೆ ಗೊತ್ತಿತ್ತಪ್ಪ ಅಂದ್ರೆ ಅತಿ ಸುಲಭವಾಗಿ ನಾವೇನು ಮಾಡ್ಬೋದಪ್ಪ ಅಂದ್ರೆ ಈ ಅಭ್ಯಾಸವನ್ನ ಬಿಡಿಸ್ಬೋದು. ಮೊಟ್ಟ ಮೊದಲನೇ ನೋಡ್ರಿ, ಸಮರೂಪ ತ್ರಿಭುಜಗಳ ಲಕ್ಷಣಗಳು ನಿಮ್ಗೆ ಗೊತ್ತಿರಬೇಕು. ಎರಡು ತ್ರಿಭುಜಗಳು ಯಾವಾಗ ಸಮರೂಪ ಆಗ್ತಾವಪ್ಪ ಅಂದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಇದ್ರ ಆ ಎರಡು ತ್ರಿಭುಜಗಳನ್ನ ನಾವೇನಂತ ಕರಿತೀವಿ? ಸಮರೂಪಿ ಅಂತ ಕರಿತೀವಿ. ಅಂದ್ರೆ 3 ಕೋನಗಳು ಇರ್ತಾವೆ, 3 ಬಾಹುಗಳು ಇರ್ತಾವೆ, ಅಂದ್ರೆ ಒಟ್ಟು 6 ಅಂಶಗಳಾದವು. ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂದ್ರೆ ಪ್ರತಿ ಸಲ ನಮ್ಗೆ 6 ಅಂಶಗಳು ಬೇಕಾಗಂಗಿಲ್ಲ. ಒಟ್ಟಾರೆಯಪ್ಪ 3 ಅಂಶಗಳು ನೋಡ್ರಿ. ಸಮರೂಪ ನಿರ್ಧಾರಕಗಳ ಗುಣಗಳದ ಎರಡು ತ್ರಿಭುಜಗಳನ್ನ ಸಮರೂಪತೆ ಶಾಸಕ 3 ಸಮರೂಪ ನಿರ್ಧಾರಕ ಗುಣಗಳದಾವ. ಒಂದೇದೇನಪ್ಪ ಅಂದ್ರೆ ಕೋನ ಸಮರೂಪ ನಿರ್ಧಾರಕ ಗುಣ. ಇದರ ಅರ್ಥ ಏನಪ್ಪಾ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ರ ಆ ಎರಡು ತ್ರಿಭುಜಗಳು ಸಮರೂಪಿ ಅಂತ ನಾವು ಹೇಳ್ಬೋದು. ಅದು ಈ ಒಂದೇ ಸಮರೂಪ ನಿರ್ಧಾರಕ ಗುಣದಿಂದಾಗಿ. ಅದರ ಅರ್ಥ ನೋಡ್ರಿ, ನಾನು ನಿಮ್ಗೆ ಉದಾಹರಣೆ ಸಹಿತ ಎಕ್ಸ್ಪ್ಲೇನ್ ಮಾಡ್ತೀನೋ. ಇಲ್ಲಿ ಒಂದನೇ ತ್ರಿಭುಜ ಅದ, ಇಲ್ಲಿ ಇನ್ನೊಂದು ಎರಡನೇ ತ್ರಿಭುಜ ಅದ. ಅಂದ್ರೆ ಇದು ಒಂದೇ ಕೋನ ಸಮರೂಪತೆ ನಿರ್ಧಾರಕ ಗುಣದಿಂದಾಗಿ ಎರಡು ಸಮರೂಪ ಆಗಿರ್ಬೇಕಾಗಿತ್ತಂದ್ರೆ ಹೆಸರು ಕೊಡ್ರಿ ಏನಾದ್ರು ABC, ಇದು DEF. ಇದ್ರಾಗ 3 ಕೋನಗಳು ಯಾವ್ದಾವ? ಇದ್ರಾಗೂ 3 ಕೋನಗಳು ಅವೇ ಇರಬೇಕು. ಇದು ಒಂದು 50 ಡಿಗ್ರಿ ಇತ್ತಪ್ಪ ಅಂದ್ರೆ ಇಲ್ಲಿ ಒಂದು ಇದಕ್ಕೆ ಅನುರೂಪವಾದಂಥ ಯಾವುದಾದ್ರೂ ಒಂದು ಕೋನ 50 ಡಿಗ್ರಿ ಇರಲೇಬೇಕು. ಇದು ಒಂದು 70 ಡಿಗ್ರಿ ಇತ್ತಪ್ಪ ಅಂದ್ರೆ ಇಲ್ಲಿ ಯಾವುದಾದ್ರೂ ಕೋನ 70 ಇರಬಹುದು. ಈಗಿದೆ 75 ತಗೋರಿ. ಇನ್ನು ಮೂರನೇ ಕೋನ, 2 ಕೋನ ಸಮ ಆದ್ರ ಎರಡು ಕೋನ ಸಮ ಅದಾವ. ಇದ್ರಾಗ ಒಂದು 50, ಇದ್ರಾಗ ಒಂದು 50, ಇದ್ರಾಗ ಒಂದು 70, ಇದ್ರಾಗ ಒಂದು 70. ಮೂರನೇ ಕೋನ ಆಟೋಮೆಟಿಕ್ ಎರಡು ತರ ಸಮ ಇದ್ದೇ ಇರ್ತೈತಿ. ಹಾಗಾಗಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಕೋನ ಅನ್ನಂಗಿಲ್ಲ, ಬರೀ 2 ಕೋನ ಅಂದ್ಬಿಡ್ತೀವಿ. ಹಾಗಿದಪ್ಪ 70 + 50 120 ಆಯಿತು. 3 ಕೋನ ಕೊಡಿಸಿದ್ರೆ 180 ಆಗಬೇಕು. ಹಾಗಾಗಿ ಇದೇನಾಗ್ಬಿಡ್ತಪ್ಪ ಅಂದ್ರೆ ಇದು 60 ಡಿಗ್ರಿ. ಇದು ಅಷ್ಟೇ, ಇದು 60 ಡಿಗ್ರಿ. ಹಾಗಾಗಿ ನೋಡ್ರಿ, ಇಲ್ಲಿ ಕೋನ ಏಕ ಅನುರೂಪ ಡಿ ಇವೆರಡು ಸಮ ಅದಾವ. ಇಲ್ಲಿ 50, ಇದು 50, ಇದು 60. ಹಾಗಾಗಿ ನಾವೇನು ಹೇಳ್ತೀವಿ? ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಅಂತ ಕರಿತೀವಿ. ಇದಕ್ಕೆ ಯಾವ ಇದ್ರ ಪ್ರಕಾರ? ಇದು ಕೋನ ಸಮರೂಪ ನಿರ್ಧಾರಕ ಗುಣದ ಪ್ರಕಾರ. ಇದು ಒಂದನೇದು. ಇನ್ನು ಎರಡನೇ ಸಮರೂಪ ನಿರ್ಧಾರಕ ಗುಣ ಯಾವಪ್ಪ ಅಂದ್ರ ಬಾಹು ಸಮರೂಪ ನಿರ್ಧಾರಕ ಗುಣ. ಅಂದ್ರೆ ಈ ಸಮರೂಪ ನಿರ್ಧಾರಕ ಗುಣ ಅನ್ವಯಿಸ್ಕೊಂಡು ನಾವು 2 ತ್ರಿಭುಜಗಳನ್ನ ಸಮರೂಪಿ ಅಂತ ಹೇಳ್ಬೋದು. ಆ ಸಂದರ್ಭ ಯಾವಪ್ಪ ಅಂದ್ರ ಇಲ್ಲಿ ಕೂಡ 2 ತ್ರಿಭುಜಗಳನ್ನು ತಗೋರಿ, ಕಂಪೇರ್ ಮಾಡ್ರಿ. ಇಲ್ಲಿ ಬಾ ಅದ. ಅದರ ಅರ್ಥ 2 ತ್ರಿಭುಜದ ಬಾಹುಗಳು ನಮಗ್ ಗೊತ್ತಿರಬೇಕು. ಇಲ್ಲಿ ಉದಾಹರಣೆಗೆ ಇದು 3, ಇದು 4, ಇದು 2 ಸೆಂಟಿಮೀಟರ್ ಇರ್ತದೆ. ಇಲ್ಲಿ ಇದ್ರಾಗಿನೂ 3 ಬಾಹುಗಳು ಕೊಟ್ಟಾನ. ಇದು 6 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್, ಇಲ್ಲಿ ಇದು 4 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ನಾವಿಲ್ಲಿ ಮೊಟ್ಟ ಮೊದಲನೇದಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಬಾಹುಗಳ ಅನುಪಾತವನ್ನು ನಾವು ಕಂಡಿಡ್ಕೋಬೇಕು. ಉದಾಹರಣೆ ಏನು ಮಾಡ್ತೇನಪ್ಪ ನಾನು? PQ ಅಪಾನ್ XY ನೋಡ್ತೀನಿ. PQ ನ ಬೆಲೆ 3 ಅದ, 3 ಸೆಂಟಿಮೀಟರ್. XY ನ ಬೆಲೆ ಎಷ್ಟಪ್ಪ ಅಂದ್ರೆ 6 ಸೆಂಟಿಮೀಟರ್ ಐತಿ. ಇದು ನೋಡ್ರಿ, 3 1 3 2 ಸಂಕ್ಷಿಪ್ತ ರೂಪದಾಗ 1/2 ಬತ್ತು. ಇನ್ನು ಅದೇ ತರ PR ಅಪಾನ್ XZ, PR ನ ಬೆಲೆ ಎಷ್ಟದ? 2 ಐತಿ. XZ ನ ಬೆಲೆ ಎಷ್ಟಪ್ಪ ಅಂದ್ರೆ 4 ಐತಿ. 2 1 2 2 2 4. ಇದು ಕೂಡ 1/2 ಬತ್ತು. ಇನ್ನು ಮೂರನೇ ಬಾಹು ನೋಡ್ರಿ, QR ಬಾಗ್ಲೆ YZ. QR ನ ಬೆಲೆ 4 ಅದ, YZ ನ ಬೆಲೆ 8 ಅದ. 4 1 4 2. ಇದು ಕೂಡ ಎಷ್ಟಪ್ಪ? 1/2. ಹಾಗೆ ವಿದ್ಯಾರ್ಥಿಗಳೇ, ಒಂದನೇ ಬಾಹುವಿನ ಅನುಪಾತ 1/2.
ಎರಡನೇ ಬಾಹುಗಳ ಅನುಪಾತ ಅದು 1:12, ಮೂರನೇದು ಅದು 1. ಅಂದ್ರೆ ಇಲ್ಲಿ ಮೂರು ಜೊತೆ ಅನುರೂಪ ಬಾಹುಗಳ ಅನುಪಾತ ಸಮ ಐತಿ, 1:2, 1:1. ಅಂದ್ರ ನಾವೀಗ ಏನ್ ಹೇಳ್ಬೋದು, ಈ ಎರಡು ತ್ರಿಭುಜಗಳನ್ನ ತ್ರಿಭುಜ PQR ಸಮರೂಪಿ ತ್ರಿಭುಜ XYZ ಅಂತ ಹೇಳ್ಬಹುದು. ಇದು ನಮ್ದೇನಪ್ಪ ಅಂದ್ರ ಎರಡನೇ ಸಮರೂಪ ನಿರ್ಧಾರಕ ಗುಣ. ನಿಮಗೆ ಇವಿಷ್ಟು ಗೊತ್ತಾದ ಅತಿ ಸುಲಭವಾಗಿ ಈ ಎಕ್ಸರ್ಸೈಸ್ ಅನ್ನ ಬಿಡಿಸ್ಬೋದು. ಇನ್ನು ವಿದ್ಯಾರ್ಥಿಗಳು ಮೂರನೇದೇನಪ್ಪ ಅಂದ್ರ ಬಾಹು ಕೋನ ಬಾಹು ಸಮರೂಪ ನಿರ್ಧಾರಕ ಗುಣ. ಅಂದ್ರೆ ವಿದ್ಯಾರ್ಥಿಗಳೇ ಈ ಮೂರನೇದೇನು ಬಾಹು ಕೋನ ಬಾಹು ಸಮರೂಪ ನಿರ್ಧಾರಕ ಗುಣ ಐತಿ. ಹಾಗಾದ್ರೆ ಈ ನಿರ್ಧಾರಕ ಗುಣ ಏನ್ ಹೇಳ್ತೈತಿ, ಇಲ್ಲಿ ಕೂಡ ಎರಡು ತ್ರಿಭುಜಗಳನ್ನ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಎರಡು ಬಾಹುಗಳದ ನೋಡ್ರಿ, ಎರಡು ಜೊತೆ ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ಬೇಕು. ಇದನ್ನ ABC, ಇದು ನಾನು XYZ ಅಂತ ಎರಡು ತ್ರಿಭುಜಗಳನ್ನು ತಗೊಂಡಿನಿ. ಇದು ಇಲ್ಲಿ 4 ಸೆಂಟಿಮೀಟರ್ ಐತಿ, ಇದು ಇಲ್ಲಿ 5 ಸೆಂಟಿಮೀಟರ್. ಅಥವಾ ಇದನ್ನ ನಾವೇನು ಮಾಡಪ್ಪ 6 ತೊಗೊಂಡಿತ್ತು, 6 ಸೆಂಟಿಮೀಟರ್. ಇವಾಗ ಇಲ್ಲಿ ಇದು 2 ಸೆಂಟಿಮೀಟರ್, ಇದು ಇಲ್ಲಿ 3 ಸೆಂಟಿಮೀಟರ್. ಇನ್ನು ಕೋನ ನೋಡ್ರಿ, ಬಾಹು ಕೋನ ಬಾಹು ಐತಿ, ಇದನ್ನ ಈ ತರ ಬರ್ದಿಲ್ಲ, ಬಾಬಾ ಕೋ ಈ ತರ ಇಲ್ಲ, ಬಾಬಾ ಕೋ ಇಲ್ಲ, ಇದ ಬಾಹು ಕೋನ ಬಾಹು ಅಂತ ಬರ್ದಾನ. ಹಾಗೆ ನಾವು ಹೆಂಗ್ ಚೆಕ್ ಮಾಡ್ಬೇಕಪ್ಪ ಅಂದ್ರ ಬಾಹು ಕೋನ ಬಾಹು ಹಿಂಗೆ ಹುಡುಕ್ಬೇಕು. ಅಂದ್ರ ಇಲ್ಲಿ ಕೋನ ಈ ಎರಡು ಅನುರೂಪ ಬಾಹುಗಳ ಅನುಪಾತ ಸಮ ಬರಬೇಕು. ಇದು ನೋಡ್ರಿ AB ಅಪಾನ್ XY, AB ಅಪಾನ್ XY. AB ಬೆಲೆ ಎಷ್ಟದ 4 ಅದ, XY ಬೆಲೆ ಎಷ್ಟಪ್ಪ 2 ತೊಗೊಂಡ. 2 ಒಂದೇ 2 ಎರಡ್ಲಿ 2 ಅಪಾನ್ 1 ಬತ್ತು. ಇಲ್ಲಿ ಇನ್ನೊಂದು ಬಾಹು ಬೆಲೆ ಕೊಟ್ಟಿದ್ದು AC ಬಾಗ್ಲೆ XZ, AC ಬಾಗ್ಲೆ XZ. AC ನ ಬೆಲೆ ಎಷ್ಟಪ್ಪ 6, XZ ನ ಬೆಲೆ ಎಷ್ಟು 3. 3 ಒಂದ್ಲೆ 3 ಎರಡ್ಲಿ, ಇದು ಎಷ್ಟು ಬತ್ತಪ್ಪ ಅಂದ್ರ 2 ಅಪಾನ್ 1 ಬತ್ತನ್ಪ. ನೋಡ್ರಿ 2 ಅನುಪಾತ 2 ಅಪಾನ್ 1, 2 ಅಪಾನ್ 1. ವಿದ್ಯಾರ್ಥಿಗಳಿಗೆ ಇಲ್ಲಿ ಅನುರೂಪ ಬಾಹುಗಳು AB ಅನುರೂಪ XY, AC ಅನುರೂಪ XZ ಅದ. ಮತ್ತೆ ಈ ಎರಡು ಅನುರೂಪ ಬಾಹುಗಳಿಂದ ಏರ್ಪಟ್ಟಂತ ಕೋನ ಈ ತ್ರಿಭುಜದಾಗ ನಾವು ಇವೇ ಎರಡು ಬಾಹುಗಳನ್ನು ಪರಿಗಣಿಸಿವಿ ಅನುಪಾತ ಅಂತ ತೆಗ್ಯಾಕ. ಈ ಎರಡು ಬಾಹುಗಳಿಂದ ಏರ್ಪಟ್ಟಂತ ಕೋನ ಈ ಎರಡು ಬಾಹುಗಳಿಂದ ಏರ್ಪಟ್ಟಂತ ಕೋನಕ್ಕೆ ಸಮ ಇರಬೇಕು. ಬೇರೆ ಕೋನ ಅಷ್ಟು ಸಮ ಇದ್ರೆ ನಡೆಯಂಗಿಲ್ಲ. ಇದು 60 ಡಿಗ್ರಿ ಇತ್ತಂದ್ರ ಇಲ್ಲಿ ಕೂಡ ಇದು 60 ಡಿಗ್ರಿನೇ ಇರಬೇಕು. ಅದನ್ನು ಹೊರತುಪಡಿಸಿ ಇಲ್ಲಿ 60 ಡಿಗ್ರಿ ಇದ್ರೆ ನಡೆಯಂಗಿಲ್ಲ. ಅವಾಗ ನಾವೇನ್ ಹೇಳ್ತೀವಪ್ಪ ಅಂದ್ರ ಈ ಎರಡು ತ್ರಿಭುಜಗಳನ್ನ ಸಮರೂಪಿ ಅಂತ ಕರಿತೀವಿ. ಎರಡು ಬಾಹುಗಳು ಅನುಪಾತ ಸಮ ಬರಬೇಕು ಮತ್ತು ಅದೇ ಎರಡು ಅನುರೂಪ ಬಾಹುಗಳಿಂದ ಏರ್ಪಟ್ಟಂತ ಕೋನ ಎರಡರಲ್ಲಿನೂ ಸಮ ಇರಬೇಕು. ಅವಾಗ ನಾವೇನ್ ಹೇಳ್ತೀವಪ್ಪ ಅಂದ್ರ ಈ ಎರಡು ತ್ರಿಭುಜಗಳನ್ನ ಸಮರೂಪಿ ಅಂತ ಕರಿತೀವಿ. ಇದು ನಮ್ದೇನಪ್ಪ ಅಂದ್ರ ಮೂರನೇ ಸಮರೂಪ ನಿರ್ಧಾರಕ ಗುಣ. ವಿದ್ಯಾರ್ಥಿಗಳು ಈ ಮೂರು ಸಮರೂಪ ನಿರ್ಧಾರಕ ಗುಣಗಳನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತೀವಿ, ಈ ಎಕ್ಸರ್ಸೈಸ್ 6.3 ಸಾಲ್ವ್ ಮಾಡ್ತೀವಿ. ಈ 6.3 ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಈ ಮೂರು ಸಮರೂಪ ನಿರ್ಧಾರಕಗಳು ಗುಣಗಳು ನಿಮ್ಗೆ ಅರ್ಥ ಆಗ್ಲಾಕೆ ಬೇಕು. ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಎಕ್ಸರ್ಸೈಸ್ 6.3 ಪ್ರತಿಯೊಂದು ಪ್ರಾಬ್ಲಮ್ ಅನ್ನ ಬಿಡಿಸ್ತೀನಿ.